ಹಾಯ್ ಹಲೋ ಫ್ರೆಂಡ್ಸ್. ಇವತ್ತು ನಾವು ಅಳ್ಳಿಟ್ಟು ಉಂಡೆಯನ್ನು ಮಾಡುವ ವಿಧಾನವನ್ನು ನೋಡೋಣ. ಈಗ ನಾವು ಇಲ್ಲಿ ಅರ್ಧ ಕೆ ಜಿ ಗೋಧಿಯನ್ನು ತಗೊಂಡು ನಾನಿಲ್ಲಿ ಹುರಿದುಕೊಳ್ತಾ ಇದ್ದೇನೆ. ಹುರಿದುಕೊಳ್ಳುವ ವಿಧಾನವನ್ನು ನೀವು ನೋಡಿಕೊಳ್ಳಿ. ಈಗ ಇವನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನಾವು ಹದವಾಗಿ ಹುರಿದುಕೊಳ್ಬೇಕು. ಸ್ವಲ್ಪ ಕೆಂಪಾಗಬೇಕು ಗೋಧಿ, ತೀರೆ ಕೆಂಪಗೂ ಆಗಬಾರ್ದು, ತೀರೆ ಬೆಳ್ಳಗೂ ಇರಬಾರ್ದು. ಮೀಡಿಯಮ್ ಆಗಿ ನಾವು ಕೆಂಪಿಗೆ ಮಾಡ್ಕೊಳ್ಬೇಕು. ಈಗ ಇಷ್ಟು ಹುರಿದಿದ್ದು ಆಯಿತು, ಅವು ಕೆಂಪು ಕೂಡ ಆಯಿತು. ಅದನ್ನು ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಟ್ಕೊಂಡೆ. ಈಗ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಪಾಕವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅರ್ಧ ಕೆ ಜಿ ಗೋಧಿ ಹುರ್ಕೊಂಡಿದ್ದೀನಿ ಅಲ್ವ, ಅದಕ್ಕೆ ನಾವು ಅಷ್ಟು ಮಾಡೋದಿಲ್ಲ. ನಾವು ಸ್ವಲ್ಪನೇ ನೈವೇದ್ಯ ಪೂರ್ತಕ ನಾವು ಸ್ವಲ್ಪನೇ ಮಾಡೋದರಿಂದ ಇಲ್ಲಿ ಪಾಕವನ್ನು ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಇದನ್ನು ಅಳತೆ ಹೇಳೋದಿಲ್ಲ, ಹಾಗೆ ಅಂದಾಜು ಮೇಲೆ ನಾನು ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಂಡು ಅದಕ್ಕೆ ನೀರು ಹಾಕಿ ಪಾಕ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ತುಪ್ಪ ಹಾಕಿ ಹದ ಮಾಡ್ಕೊಳ್ತೀನಿ. ತುಪ್ಪ ಹಾಕೋದು ಯಾಕೆ ಅಂದರೆ ನಾವು ಉಂಡೆ ಮಾಡ್ತೀವಿ ಅಲ್ವ, ಅದು ಪೊಳ್ಳಾಗಿ ಬರುತ್ತೆ ಮತ್ತು ಘಮ ಘಮ ಅಂತ ಸುವಾಸನೆ ಕೂಡ ಬರುತ್ತೆ. ಆ ಕಾರಣಕ್ಕಾಗಿ ನಾವಿಲ್ಲಿ ತುಪ್ಪವನ್ನು ಹಾಕ್ತೇವೆ. ಈಗ ಇದು ಪಾಕವನ್ನು ನೋಡುವ ವಿಧಾನ ಕೂಡ ನಾನು ಮೊದಲೇ ತೋರಿಸಿದ ಹಾಗೆ ಒಂದು ಚಿಕ್ಕ ಪ್ಲೇಟ್ನಲ್ಲಿ ನೀರನ್ನು ಹಾಕ್ಕೊಂಡು ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ಆಣವನ್ನು ಹಾಕಿ ಅದನ್ನು ಒಂದುಗೂಡಿಸಿ ನೋಡಿದಾಗ ನಮಗೆ ಪಾಕ ಬಂದ ಹದ ಗೊತ್ತಾಗುತ್ತೆ. ಅದು ಗಟ್ಟಿಯಾಗಿ ಉಂಡೆ ಥರ ಬಂದಿರುತ್ತೆ. ಆಗ ಪಾಕ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆಗ ಸ್ಟವ್ ಆಫ್ ಮಾಡಿಬಿಡ್ಬೇಕು. ನೋಡಿ, ನಾನಿಲ್ಲಿ 1 ಲೋಟದಷ್ಟು ಹುರಿದ ಗೋಧಿ ಹಿಟ್ಟನ್ನು ನಾನು ತಗೊಂಡೆ. ಈಗ ಅದಕ್ಕೆ ಬೇಕಾದಷ್ಟು ಕಂಪಿನ ದಿನಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಪುಡಿ ಮತ್ತು ಗಸಗಸೆ ಪೌಡ್ರ್, ನಂತರ ಏಲಕ್ಕಿ ಪೌಡ್ರ್. ಇಷ್ಟನ್ನು ಪ್ರತಿಯೊಂದು ಉಂಡೆಗೂ ನಾವು ಈ ರೀತಿ ಕಂಪಿನ ದಿನಸವನ್ನು ಹಾಕಿಕೊಳ್ಳಲೇಬೇಕು. ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ಇದಕ್ಕೆ ಪಾಕವನ್ನು ಹಾಕಿಕೊಂಡು ಕಲಿಸ್ಬೇಕು. ಈ ಪಾಕ ಒಮ್ಮೆಲೆ ನಾವು ಹಾಕ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಳ್ತಾ ನೋಡಿಕೊಂಡು ಪಾಕ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ಹದ ಕೆಟ್ಟೋಗುತ್ತೆ. ಅದಕ್ಕೆ ನಾವು ಈ ಹಿಟ್ಟಿಗೆ ತಕ್ಕಂತೆ ಪಾಕವನ್ನು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಬೇಕು. ಈಗ ಈ ಪಾಕದಲ್ಲಿ ಸ್ವಲ್ಪ ಕಸರು ಕಡ್ಡಿ ಇರ್ತಾ ಅಲ್ವ, ಅದಕ್ಕೆ ನಾನಿಲ್ಲಿ ಒಂದು ಜರಡಿಯಲ್ಲಿ ನಾನು ಅದನ್ನು ಸೋಸಿ ತೊಗೊಳ್ತಾ ಇದ್ದೀನಿ. ನೀವು ಕೂಡ ಬೆಲ್ಲ ಪಾಕವನ್ನು ಸೋಸ್ಕೊಂಡೆ ಹಾಕ್ಕೊಳ್ರಿ. ನೋಡಿ, ನಾನು ಈಗ ಸ್ವಲ್ಪನೇ ಪಾಕ ಹಾಕ್ಕೊಂಡೆ. ಈಗ ಹಿಟ್ಟು ಕಲಸಿ ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅಂತ. ಅದಕ್ಕೆ ಮತ್ತು ಈಗ ಕಲಿಸಿದಾಗ ಪಾಕ ಕಡಿಮೆ ಆಯಿತು ಅಂದರೆ ಮತ್ತು ಸ್ವಲ್ಪ ಪಾಕವನ್ನು ಸೇರಿಸಿ ನಾವು ಹದ ಮಾಡಿಕೊಳ್ಬೇಕು. ಹೀಗೆ ಹದ ಮಾಡಿಕೊಂಡು ಉಂಡೆಯನ್ನು ಕಟ್ಕೊಳ್ಬೇಕು. ಇದು ಅಳ್ಳಿಟ್ಟು ಅಂತ ಹೇಳ್ತಾರೆ, ಅಂದರೆ ಅಳ್ಳಿಟ್ಟು ಉಂಡೆ. ಇದು ನಾಗಪ್ಪನ ನೈವೇದ್ಯಕ್ಕೆ ವಿಶೇಷವಾಗಿ ಬೇಕಾದಂಥ ಉಂಡೆ. ಈ ಉಂಡೆಯನ್ನು ಮಾಡಲೇಬೇಕು ನಾಗರ ಪಂಚಮಿಗೆ. ಈ ಉಂಡೆಯನ್ನು ಬಿಟ್ಟರೆ ನಾವು ಶೇಂಗಾ ಉಂಡೆ, ಎಳ್ಳುಂಡೆ, ಬೇಸನ್ ಉಂಡೆ, ಹೀಗೆ 4-6 ಥರ ಉಂಡೆಗಳನ್ನು ಅವರವರ ಮನೆ ಪದ್ಧತಿ ಪ್ರಕಾರ ಮಾಡ್ಕೊಳ್ತಾರೆ. ಇನ್ನೂ ಹೆಚ್ಚಿಗೆ ಮಾಡೋರಿದ್ದರು ಮಾಡ್ಕೊಳ್ತಾರೆ. ಇನ್ನು ಗುಳ್ಳಡ್ಕೆ ಉಂಡೆ ಮಾಡ್ತಾರೆ, ಆಮೇಲೆ ಗುಳ್ಗಿ ಉಂಡೆ ಮಾಡ್ತಾರೆ, ಡಾಣಿ ಉಂಡೆ ಮಾಡ್ತಾರೆ, ರವೆ ಉಂಡೆ ಮಾಡ್ತಾರೆ. ಇನ್ನು ಬೇರೆ ಬೇರೆ ಥರ ಉಂಡೆಗಳು ಇದ್ದಾವೆ. ಅವರಿಗೆ ಮನೆಯಲ್ಲಿ ಎಷ್ಟು ಮಾಡೋದು ಇರುತ್ತೆ ಅಷ್ಟು ಪದ್ಧತಿ ಪ್ರಕಾರ ಮಾಡ್ಕೊಳ್ತಾರೆ. ನೋಡಿ, ಈಗ ಇಷ್ಟನ್ನು ಹಾಕಿ ನಾನು ಪಾಕವನ್ನು ಸೇರಿಸಿ ಹಿಟ್ಟನ್ನು ಕಲಿಸಿದ್ದಾಯಿತು. ಈಗ ಇದನ್ನು ಉಂಡೆಯನ್ನು ಮಾಡ್ಕೊಳ್ತೀನಿ. ಹೀಗೆ
ರೋಲ ಮಾಡಿಕೊಂಡು ನಾವು ಬೇಕಾದ ಅಳತೆಯಲ್ಲಿ ಉಳ್ಳೆಗಳನ್ನು ಮಾಡಿಕೊಳ್ಬೇಕು. ಅಂದರೆ ನಮಗೆ ಉಂಡೆ ಮಾಡಿಕೊಳ್ಳಲು ಈಸಿಯಾಗಿ ಬರುತ್ತೆ. ಈಗ ನಮಗೆ ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು. ನಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಸೈಜಿನಲ್ಲಿ ನಾವು ಇವನ್ನ ಉಳ್ಳೆಗಳನ್ನು ಹಾಕಿಕೊಂಡು ಈಗ 2 ಕೈಯಲ್ಲಿ ಮುಷ್ಟಿಯಲ್ಲಿ ಅದನ್ನು ಗಟ್ಟಿ ಮಾಡಿಕೊಂಡು ಅಂಗೈಯಲ್ಲಿ ನಾವು ಈ ರೀತಿ ರೋಲ್ ಮಾಡಿ ಇಟ್ಟಾಗ ಅದು ನೈಸಾಗಿ ಬರುತ್ತೆ. ಉಂಡೆ ಗೋಲ್ ರೌಂಡಾಗಿ ಬರುತ್ತೆ. ಇದೇ ರೀತಿ ನಾವು ಎಲ್ಲ ಉಂಡೆಯನ್ನು ಮಾಡಿಕೊಳ್ಬೇಕು. ನೋಡಿ, ನಾನು ಅಲ್ಲಿ ನೈವೇದ್ಯಕ್ಕೆ ಅಂತ ಬೇರೆ ಬೇರೆ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ನಾನು ಯಾವ್ಯಾವ ಥರ ಉಂಡೆಯನ್ನು ಮಾಡಿಟ್ಟಿದ್ದೀನಿ ಆ ಎಲ್ಲ ಥರ ನಾಗಪ್ಪನ ನೈವೇದ್ಯಕ್ಕೆ ಅಂತ ನಾನು ಮಾಡಿಟ್ಕೊಂಡಿದ್ದೀನಿ. ಈಗ ಇಷ್ಟು ಅರಳಿಟ್ಟು ಆಯಿತು. ಇದಕ್ಕೆ ಡೆಕೋರೇಷನ್ ಆಗಿ ಕೊಬ್ಬರಿ ಮತ್ತು ಗಸಗಸೆಯನ್ನು